ಅಲ್ಲಾಗ್ಲಿಲ್ಲ ಪಾರ್ಟಿ ಕಾರ್ಯಕ್ರಮ 10 ಲಕ್ಷ ಜನ ಸೇರಿದ್ರು ಮೇಡಮ್. ಹಿಂದೆನೂ ಮಾಡಿದೀವಿ, ಘಟನೆ ಆದಾಗ ಎಲ್ಲರೂ ಪ್ರಶ್ನೆ ಮಾಡುವಂತ ಸಹಜ. ಕೆಪಿಸಿಸಿ ಆಫೀಸ್ ಕರ್ಕೊಂಡು ಫೋಟೋ ಶೂಟ್ ಮಾಡಿಸ್ಬಿಟ್ಟಿದ್ರೆ ಯಾವ್ದು ಅವಾಗಿಂದ ರಾಜ್ಯಕ್ಕೆ ಒಂದು ಕನ್ನಡ ಜೆಡಿಎಸ್ ಬೇಡ ಬಿಟ್ಬಿಡಿ. ವಿಧಾನಸೌಧದಲ್ಲಿ ನಿನ್ನೆ ಕಾರ್ಯಕ್ರಮ ಇರಲಿಲ್ಲ ಅಂದಿದ್ರೆ ಪೊಲೀಸರು ಸ್ಪ್ಲಿಟ್ ಆಗ್ತಾ ಇರ್ಲಿಲ್ಲ, ಭದ್ರತೆ ಅನ್ನುವಂಥದ್ದು ಸ್ಪ್ಲಿಟ್ ಆಗ್ತಾ ಇರ್ಲಿಲ್ಲ, 11 ಜನ ಸಾಯೋದನ್ನು ಕೂಡ ತಪ್ಪಿಸಬಹುದು. ಸರ್ಕಾರಿ ಅಧಿಕಾರಿಗಳನ್ನ ಗಣನೆಗೆ ತಗೊಳ್ಬೇಕು. ಪೊಲೀಸ್ ಇಲಾಖೆ, ಮುಖ್ಯ ಕಾರ್ಯದರ್ಶಿಗಳು, ಮತ್ತೆ ಸ್ಥಳೀಯ ಆಡಳಿತ, ಮತ್ತೆ ವಿರೋಧ ಪಕ್ಷದವರ ಎಲ್ಲರ ಸಲಹೆಗಳನ್ನ ಗಣನೆಗೆ ತೆಗೆದುಕೊಂಡು ಶಿಷ್ಟಾಚಾರವನ್ನು ಪಾಲನೆ ಮಾಡಿದ್ರೆ ಇದು ಆಗ್ತಿರ್ಲಿಲ್ಲ. ದಯವಿಟ್ಟು ರಾಜಕಾರಣ ಮಾಡಬೇಡಿ, ಅದನ್ನ ಹೇಳಿ. ಘಟನೆ ಆಗಿದೆ ಆದ್ರೂ ಪಹಲ್ಗಾಮ್ ಅಲ್ಲಿ ಆಗ್ಲಿಲ್ವಾ? ಘಟನೆ ಆಗಿದೆ ನಮ್ ಕೈಲಿ ಇರ್ಲಿಲ್ಲ, ಹೌದು. ಚಾಮರಾಜನಗರದಲ್ಲಿ ಆಗ್ಲಿಲ್ವಾ? ಘಟನೆ ಆಗಿದೆ ಹೌದು ಅಂತೀರಿ, ಮತ್ತೆ ಇನ್ನೊಂದು ದೂಷಿಸ್ತೀರಿ. ನಮ್ಮೂರಿಂದ ಮಾತ್ರ ಮಾತಾಡೋಣ ಸರ್, ಪಹಲ್ಗಾಮ್ ಬೇಡ. ಕೇಳಿ, ಚಾಮರಾಜನಗರದಲ್ಲ, ಪಹಲ್ಗಾಮ್ ಇಂದ ಹೇಳ್ತಾ ಇದ್ದೀನಿ ನಾನು. ಕೇಳಿ ಸರ್, ಪಹಲ್ಗಾಮ್ ಬಿರಿಯಾನಿ ತಿಂದು ಬಂದಿದ್ದಾರೆ. ಟೆರರಿಸ್ಟ್ ರಾಜಭವನದೊಳಗೆ, ಸಾರಿ, ರಾಷ್ಟ್ರಪತಿ ಭವನದಲ್ಲಿ ಕೂರಿಸ್ಕೊಂಡು ಬಿರಿಯಾನಿ ತಿನ್ನಿಸಿದವ್ರು ನೀವು ಸರ್. ನೀವು ಪ್ರಧಾನಿ, ನಿಮ್ ಪ್ರಧಾನಿ ಕೇಳಿ ಸರ್. ಹೋಗಿ ಬಿರಿಯಾನಿ ತಿಂದ್ರು, ಬಂದು ರಾಷ್ಟ್ರಭವನ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದು ಅವರ ಮಾನಸಿಕ ಸ್ಥಿತಿ ಯಾವಾಗ ಒಂದು ಜೀವಕ್ಕೆ 10 ಲಕ್ಷ ಕೊಡ್ತೀರಲ್ರಿ ಸರ್. ಜಗದೀಶ್ ಸರ್, ಈಗ ಈ ದುರಂತ ಏನಾಗಿದೆ ಇದ್ರ ಬಗ್ಗೆ ಸಮಾಜದ ಎಲ್ಲರಿಗೂ ಕೂಡ ನೋವಿದೆ, ಬೇಸರ ಇದೆ ನಿಜವಾಗ್ಲೂ ಕೂಡ. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು, ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ನೋವಿದೆ. ಈ ನೋವು ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಅನ್ನೋದ್ರ ಜೊತೆಗೆ 11 ಕುಟುಂಬಗಳಿಗೆ ಸರಿಯಾದ ರೀತಿಯ ಸರ್ಕಾರ ಅವರೊಂದು ಕುಟುಂಬದ ಒಂದು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಸರ್ಕಾರಿ ಹುದ್ದೆಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಬೇಕು. ಹಣದಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 11 ಕುಟುಂಬಗಳು ಇವತ್ತು ಅನಾಥ ಆಗಿದೆ. ಇನ್ನೂ 50-60 ಜನ ಆಸ್ಪತ್ರೆಗಳಿದ್ದಾರೆ. ಅವರ ಚಿಕಿತ್ಸೆ ವ್ಯವಸ್ಥೆ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ ಚಿಂತನೆ ಮಾಡಬೇಕು ಘನ ಸರ್ಕಾರ ಅಂತ ಹೇಳ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಸರಿಯಲ್ಲ. ಪ್ರತಿಯೊಂದು ವಿಷಯಗಳಲ್ಲೂ ಕೂಡ, ವಿಶೇಷವಾಗಿ ಕಾನೂನು ಮತ್ತು ಶಾಂತಿ ವ್ಯವಸ್ಥೆ ಮತ್ತು ಸಂಚಾರ ವ್ಯವಸ್ಥೆ ಬಂದಾಗ ಪೊಲೀಸ್ ಹಿರಿಯ ಅಧಿಕಾರಿಗಳ ಒಂದು ತೀರ್ಮಾನವೇ ಅಲ್ಟಿಮೇಟ್ ಆಗುತ್ತೆ. ಅವರ ಮಾತುಗಳಿಗೆ ಅವರ ಪೂರ್ವಭಾವಿ ಸಮಾಲೋಚನೆ ನಡೆಸಿ ಅವರ ಅನುಭವದ ಹಿನ್ನೆಲೆಯಲ್ಲಿ ನಡೆಸಬಹುದು ಇಂಥ ಸಭೆಗಳನ್ನ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸೂಚನೆಗಳು ಅಥವಾ ಅವರ ಏನು ಅನಿಸಿಕೆಗಳು ಅದನ್ನು ಅಲ್ಲಗಳಿಬಾರದು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಓಕೆ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಿಮ್ಮ 5 ಜನಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನೋಡಿ, ಸಾವಿನ ಸಂಭ್ರಮ ಹೊಣೆ ಯಾರು ಅನ್ನುವ ಪ್ರಶ್ನೆ ಬಂದಾಗ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಪೊಲೀಸರನ್ನ ದೂರ್ತೀವಿ. ಆದ್ರೆ ಪೊಲೀಸರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು? ರಾಜ್ಯ ಸರ್ಕಾರ. ಪೊಲೀಸರು ಹೇಳಿದ್ರು ಕೂಡ ನೀವು ಕೇಳಲಿಲ್ಲ, ಚಾತುರ್ಯದಲ್ಲಿ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೋದ್ರಲ್ಲ. ಹಾಗಾದ್ರೆ ಈ ಸಾವಿಗೆ ಹೊಣೆಯನ್ನು ಹೊತ್ಕೊಳ್ಳೋಕೆ ರೆಡಿ ಇದ್ದೀರಾ ನೀವು? ಈಗೇನೋ ತನಿಖೆ ಮಗದೊಂದು ಅನ್ಬೋದು, ತನಿಖೆಯಿಂದ ಯಾರನ್ನು ದೂಷಿಸ್ತೀರಿ? ಆ್ಯಂಡ್ 10 ಲಕ್ಷ ರೂಪಾಯಿ ಪರಿಹಾರ ಎಲ್ಲದಕ್ಕೂ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ಅಲ್ಲ. ಬಟ್ 10 ಲಕ್ಷ ರೂಪಾಯಿ ಸರ್, ಒಬ್ಬ ಡಾಕ್ಟರ್ನ ಸಾಯಿಸಿದಿರಿ ನೀವು. 9 ಜನ ಇಂಜಿನಿಯರ್ಸ್ಗಳು ಹೋಗಿದ್ದಾರೆ. ಪುಟಾಣಿ 9ನೇ ಕ್ಲಾಸ್ ಓದ್ತಿರೋ ಮಗಳು ಸತ್ತಿದ್ದಾಳೆ. 10 ಲಕ್ಷ ರೂಪಾಯಿ ಪರಿಹಾರದಲ್ಲಿ ಇದನ್ನೆಲ್ಲವನ್ನು ಅಳಿತೀರಾ ನೀವು? ಜನ ಪ್ರಶ್ನೆ ಮಾಡ್ತಾರೆ. ಕೇಳಿ, ಇನ್ನ ಯಾವ್ದಾದ್ರು ನೀವು ಸಮಾವೇಶಗಳನ್ನು ಆಯೋಜನೆ ಮಾಡಿದ್ರೆ ಯಾವ ಧೈರ್ಯದಲ್ಲಿ ನಿಮ್ಮ ಸಮಾವೇಶಗಳಿಗೆ ಜನ ಬರಬೇಕು?